ಬೆಂಗಳೂರಿನಲ್ಲಿರುವ ವಿಧಾನಸೌಧಕ್ಕೆ ಶಾಶ್ವತ ವಿದ್ಯುತ್ ದೀಪಾಲಂಕಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆಗೊಳಿಸಿದ ಬೆನ್ನಲ್ಲೇ ವಿಧಾನಸೌಧವನ್ನು ಪ್ರವಾಸಿ ತಾಣವಾಗಿ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಪ್ರವಾಸೋದ್ಯಮ ಇಲಾಖೆಯ ಮನವಿ ಮೇರೆಗೆ ಸರ್ಕಾರ ಷರತ್ತುಬದ್ಧ ಅನುಮತಿಯನ್ನು ನೀಡಿದೆ. ನಿರ್ದಿಷ್ಟ ಪ್ರವೇಶ ಶುಲ್ಕ ನೀಡಿ ಪ್ರವಾಸಿಗರು ವಿಧಾನಸೌಧವನ್ನು ನೋಡಲು ವ್ಯವಸ್ಥೆ ಮಾಡಲಾಗಿದೆ. ರಜಾ ದಿನಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ಪ್ರವಾಸಿಗರಿಗೆ ಈ ಅವಕಾಶ ಲಭ್ಯವಾಗಲಿದೆ ಅನ್ನೋ ಮಾಹಿತಿ ಸಿಕ್ಕಿದ್ದು ಟಿಕೆಟ್ ದರ ನಿಗದಿಯಾಗಬೇಕಾಗಿದೆ. ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯ ಅವರು ಅಡಿಪಾಯ ಹಾಕಿ ನಿರ್ಮಾಣ ಮಾಡಿದಂಥ ವಿಧಾನಸೌಧ ರಾಜ್ಯದ ಹೆಗ್ಗುರುತು. ಕರ್ನಾಟಕದ ಮಹತ್ವದ ಗುರುತುಗಳಲ್ಲಿ ಒಂದಿದ್ರೆ ಅದರಲ್ಲಿ ವಿಧಾನಸೌಧ ಒಂದು. ಪ್ರಜಾಪ್ರಭುತ್ವದ ಸೌಧ, ಕರ್ನಾಟಕದ ಪ್ರಜಾಪ್ರಭುತ್ವದ ಒಂದು ಅಡಿಪಾಯವಾಗಿದೆ ವಿಧಾನಸೌಧ. ಈ ವಿಧಾನಸೌಧದಲ್ಲಿ ವಿಧಾನಸಭೆಯ ಕಲಾಪಗಳು, ವಿಧಾನ ಪರಿಷತ್ತಿನ ಕಲಾಪಗಳು ನಡೆಯುತ್ತೆ. ರಾಜ್ಯದ ಜನಪ್ರತಿನಿಧಿಗಳು ಇಲ್ಲಿ ಕೂತು ರಾಜ್ಯದ ನೀತಿ ನಿಯಮಗಳನ್ನು ರೂಪಿಸ್ತಾರೆ. ಇಂತಹ ಭವ್ಯವಾದ ಸೌಧಕ್ಕೆ ಈಗ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಅತ್ಯಂತ ಆಕರ್ಷಣೀಯವಾಗಿ ಕಾಣ್ತಾ ಇರತಕ್ಕಂಥ ವಿದ್ಯುತ್ ದೀಪಾಲಂಕಾರ. ಇದರ ಬೆನ್ನಲ್ಲೇ ಪ್ರವಾಸೋದ್ಯಮ ಇಲಾಖೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿತ್ತು. ಈ ವಿಧಾನಸೌಧದ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ. ಈಗ ಅದಕ್ಕೆ ಅವಕಾಶ ಸಿಕ್ಕಿದೆ. ರಜಾ ದಿನಗಳಲ್ಲಿ ಈ ವಿಧಾನಸೌಧವನ್ನು ವೀಕ್ಷಣೆ ಮಾಡ್ಬೋದು. ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ಪ್ರವಾಸಿಗರು ವಿಧಾನಸೌಧದ ಒಳಗೆ ಹೋಗಿ ವೀಕ್ಷಣೆಯನ್ನು ಮಾಡ್ಬೋದು. ವಿಧಾನಸೌಧದಲ್ಲಿ ವಿಧಾನಸಭೆ ಕಲಾಪ ಮತ್ತು ವಿಧಾನಮಂಡಲ ಕಲಾಪವನ್ನು ಮಾಡ್ತಕ್ಕಂಥ ದೊಡ್ಡ ಬೃಹತ್ ಸಭಾಂಗಣಗಳಿದೆ. ಅಲ್ಲಿ ಶಾಸಕರಿಗೆ ಕುಳಿತುಕೊಳ್ಳೋ ವ್ಯವಸ್ಥೆ ಇರುತ್ತೆ, ಜೊತೆಗೆ ಗ್ಯಾಲರಿನೂ ಇರುತ್ತೆ. ವೀಕ್ಷಕರಿಗೆ, ಪತ್ರಕರ್ತರಿಗೆ, ಅಧಿಕಾರಿಗಳಿಗೆ ಗ್ಯಾಲರಿ ಸಹ ಇರುತ್ತೆ. ಜೊತೆಗೆ ಸರ್ಕಾರದ ಹಿರಿಯ ಅಧಿಕಾರಿಗಳ ಕಚೇರಿಗಳು, ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗಳು ಅಲ್ಲಿರುತ್ತೆ ಮತ್ತು ಸಚಿವರ ಕಚೇರಿಗಳು ಇರುತ್ತೆ. ಈ ವಿಧಾನಸೌಧ ವೀಕ್ಷಣೆಗೆ ಈಗ ಅವಕಾಶ ಲಭ್ಯವಾಗಲಿದೆ. ಬಹುಶಃ ವೀಕ್ಷಣೆಗೆ ವಿಧಾನಮಂಡಲ ಕಲಾಪಗಳು ನಡೀತಕ್ಕಂಥ ಆ ಸದನಗಳ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ಬೋದು. ಕೆಲವು ದಿನಗಳ ಹಿಂದೆ ವಿಧಾನಸೌಧದ ಹೊರಭಾಗದಲ್ಲಿ ವಿಧಾನಸಭಾಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳು ಇಬ್ಬರೂ ಸಹ ಮನಸ್ಸು ಮಾಡಿ ಅಲ್ಲೊಂದು ಪುಸ್ತಕ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಪುಸ್ತಕ ಪ್ರದರ್ಶನ ಯಶಸ್ವಿಯಾಗಿತ್ತು ಮತ್ತು ಇದೇ ಸಂದರ್ಭದಲ್ಲಿ ಈ ವಿಧಾನಮಂಡಲ ಕಲಾಪ ನಡೀತಕ್ಕಂಥ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಈ ಕಲಾಪ ನಡೀತಕ್ಕಂಥ ಸ್ಥಳಕ್ಕೆ ವೀಕ್ಷಕರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅತ್ಯಂತ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು ಈ ಸಂದರ್ಭದಲ್ಲಿ. ಈಗ ಅದರ ಮುಂದುವರೆದ ಭಾಗ ಅನ್ನುವಂತೆ ಈ ವಿಧಾನಸೌಧವನ್ನು ವೀಕ್ಷಣೆ ಮಾಡಲಿಕ್ಕೆ ಈಗ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಇನ್ನು ಟಿಕೆಟ್ ದರ ನಿಗದಿಯಾಗಬೇಕಾಗಿದೆ. ರಜಾ ದಿನಗಳಲ್ಲಿ ವಿಧಾನಸೌಧವನ್ನು ವೀಕ್ಷಣೆ ಮಾಡಬಹುದು. ಇನ್ನು ಮುಂದೆ ಟಿಕೆಟ್ ದರ ನಿಗದಿ ಆದ ನಂತರ ಸಾಮಾನ್ಯ ಜನರು ಸಹ ವಿಧಾನಸೌಧವನ್ನು ನೋಡಬಹುದು.